ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಜ್ಜಿ, ಏನಮ್ಮ ದುರ್ಗಾ? ಅಲ್ಲ ಅಜ್ಜಿ, ಬೆಳಗ್ಗಿಂದ ಕಾಣಿಸ್ತಿರ್ಲಿಲ್ವಲ್ಲ, ಅದಕ್ಕೆ ಕೇಳಿದೆ. 1000 ಕೆಲಸ ಇರುತ್ತಮ್ಮ, ಎಲ್ಲದಕ್ಕೂ ಹೇಳಿ ಹೋಗಕ್ಕಾಗತ್ತಾ? ಹೇಳ್ಬಿಟ್ಟು ಹೋಗ್ಬೇಕು ಅಂತಲ್ಲ ಅಜ್ಜಿ, ನೀವು ಕಾಣಿಸ್ಲಿಲ್ವಲ್ಲ, ಜೀವ ಒದ್ದಾಡ್ತಿತ್ತು, ಅದಕ್ಕೆ ಕೇಳಿದೆ. ಪರವಾಗಿಲ್ಲ ಬಿಡಮ್ಮ, ಏನು ವಿಷಯ ಹೇಳು. ಏನಿಲ್ಲ ಅಜ್ಜಿ, ಏಜೆ ಮದುವೆ ವಿಷಯವಾಗಿ ನೀವು ತುಂಬಾ ಓಡಾಡ್ತಾ ಇದ್ದೀರಾ, ಸಿಕ್ಕಾಪಟ್ಟೆ ಕನ್ಸುಗಳನ್ನ ಕಟ್ಕೊಂಡಿದ್ದೀರಾ. ಎಲ್ಲ ನೀವು ಅನ್ಕೊಂಡ ರೀತಿನಲ್ಲೇ ಆದ್ರೆ ಒಳ್ಳೇದು. ಅಕಸ್ಮಾತ್ ದುರ್ಗಾ, ಏನು ಅಕಸ್ಮಾತ್ ಅಂದ್ರೆ? ನನ್ನ ಮಗ ಸೊಸೆ ಮಧ್ಯೆ ಯಾರು ಬರೋದಿಲ್ಲ, ಅವರಿಬ್ಬರ ಮಧ್ಯೆ ಯಾವ ಸಮಸ್ಯೆನೂ ಇರೋದಿಲ್ಲ. ಅಪಶಕುನ ನುಡಿಬೇಡ. ಅದೇ ಅಜ್ಜಿ, ಅದನ್ನೇ ನಾನು ಹೇಳಕ್ ಹೊರಟೆ. ನಿಮ್ಮ ಮಗ, ನಿಮ್ಮ ಸೊಸೆ ಮಧ್ಯೆ ಯಾರು ಬರಕ್ಕೂ ನಾನ್ ಬಿಡಲ್ಲ. ದೇವ್ರಿದಾನೆ, ಎಲ್ಲ ಒಳ್ಳೇದೇ ಆಗುತ್ತೆ. ಹೇಗಾದ್ರೂ ಮಾಡಿ ಈ ಪೇಪರ್ ಏಜೆ ಕೈ ಸೇರೋ ಹಾಗೆ ಮಾಡಿದ್ರೆ ಏಜೆ ಡಿಸ್ಟರ್ಬ್ ಆಗ್ತಾರೆ. ಅಂತರನ ಈಗಲೇ ನೋಡಬೇಕು ಅಂತ ನಿಂತ ಜಾಗದಿಂದ ಹೊರಡ್ತಾರೆ. ಯಾವಾಗಲೂ ನನ್ನ ಜೊತೆ ನನ್ನ ಗಂಡ ಇರ್ತಾರೆ ಅಂತ ಮೆರಿತಾ ಇರೋ ಆ ಲೀಲಂಗೆ ಇದಕ್ಕಿಂತ ದೊಡ್ಡ ಹೊಡೆತ ಇನ್ಯಾವುದೂ ಇಲ್ಲ. ಏಜೆ ಅಂತರ ಅತ್ತೆಗೋಸ್ಕರ ಈ ಕ್ಷಣಕ್ಕೂ ಮಿಡಿತಾ ಇದ್ದಾರೆ ಅನ್ನೋ ಸತ್ಯ ನಿನಗೆ ಗೊತ್ತಾಗಬೇಕು. ಅಂತರ ಅತ್ತೆ ಏಜೆ ಮುಂದೆ ಬಂದ್ರೆ ನಿನ್ನ ಇಡೀ ಜೀವನ ಸುಟ್ಟು ಬೂದಿ ಆಗುತ್ತೆ ಅನ್ನೋದು ನಿನಗೆ ಗೊತ್ತಾಗಬೇಕು. ಅದಕ್ಕೆ ಈ ಮನೆಗೆ ಅಂತಾನೆ ಪ್ರಿಂಟ್ ಹಾಕ್ಸಿರೋ ಈ ಪೇಪರ್ ರಾಮಬಾಣ. ಲಕ್ಷ್ಮಿ, ಈ ಜನ್ಮದಲ್ಲಿ ನಿಮ್ಗೆ ಬುದ್ಧಿ ಬರಲ್ಲ ಅಕ್ಕ. ಇವತ್ತು ಚಿತ್ಕೋತೀರಾ, ನಾಳೆ ಚಿತ್ಕೋತೀರಾ ಅಂತ ನಾನು ಕಾದೆ, ಆದ್ರೆ ನೀವು ಬದಲಾಗೋ ಯಾವ ಲಕ್ಷಣನೂ ಕಾಣ್ತಿಲ್ಲ. ಲಕ್ಷ್ಮಿ, ಇದಕ್ಕೂ ನಿನಗೂ ಸಂಬಂಧ ಇಲ್ಲ, ಸುಮ್ಮನೆ ಇದ್ರ ಮಧ್ಯೆ ಬರಬೇಡ. ಇದು ನನ್ನ ಅತ್ತೆ ಜೀವನದ ಪ್ರಶ್ನೆ. ಅವ್ರ ಸೊಸೆಯಾಗಿರೋ ನನಗೆ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಲೀಲಾ ಅತ್ತೆ ವಿಷಯ ನಿಮಗೆ, ನನಗೆ, ಸರುಗೆ, ಈ ಮನೆಗೆ ಎಲ್ರಿಗೂ ಸಂಬಂಧಪಟ್ಟಿರೋದು. ಸತ್ತಿರೋ ಅಂತರ ಅತ್ತೆ ಫೋಟೋ ಹಿಡ್ಕೊಂಡು ಚೆನ್ನಾಗಿರೋ ಲೀಲಾ ಅತ್ತೆ ಲೈಫಲ್ಲಿ ಆಟ ಆಡಕ್ ಬರಬೇಡಿ. ನಿಮ್ಗೆ ಕೈ ಮುಗಿದು ಕೇಳ್ಕೊಂತೀನಿ. ಕೇಳಲಿಲ್ಲ ಅಂದ್ರೆ ಬೇಡ ಅಕ್ಕ, ಎಲ್ರ ತಾಳ್ಮೆಗೂ ಒಂದು ಮಿತಿ ಅಂತ ಇರುತ್ತೆ, ಅದನ್ನ ಪರೀಕ್ಷೆ ಮಾಡಬೇಡಿ. ಫಸ್ಟ್ ಆಫ್ ಆಲ್ ಯಾರು ನೀನು? ಯಾರು ನೀನು ಅಂತ. ಈ ಮನೆಯಲ್ಲಿ ನಿನ್ನ ಅಸ್ತಿತ್ವ ಏನು ಅದು ಬಿಡು. ಇಲ್ಲಿವರೆಗೂ ಈ ಮನೆಗೋಸ್ಕರ ಅಂತ ನೀನ್ ಏನಾದ್ರೂ ಮಾಡಿದೀಯಾ? ಅಕ್ಕ, ಏನ್ ಹೇಳ್ತಿದ್ದೀರಾ ನೀವು? ನಾನ್ ಯಾರ? ನೀವ್ ಹೇಗೆ ಮನೆಗ್ ಸೊಸೆನೋ ನಾನು ಹಾಗೆ ಸೊಸೆನೆ. ಈ ಮನೆಗ್ ಸೊಸೆ ಅಲ್ಲ, ಆ ದರಿದ್ರ ಲೀಲನ್ ಸೊಸೆ. ಅವಳೇ ಈ ಮನೆಗ್ ತಕ್ಕನಾದ ಸೊಸೆ ಅಲ್ಲ. ಇನ್ ನೀನು ಸರುನ ನನ್ನ ಬಿಟ್ಟು
ಅವಳು ಬಾಲ ಹಿಡ್ಕೊಂಡು ಬದುಕ್ತಿರೋ ನಿನಗೆ ಈ ಮನೇಲಿ ಯಾವ ಬೆಲೆನೂ ಇಲ್ಲ. ಬೇಡ ಅಕ್ಕ, ಹಾಗನ್ಬೇಡಿ. ಹೇಳ್ತೀನಿ, ಏನಿವಾಗ? ಲೀಲಾ ಅತ್ತೆಗೆ ಏಜೆ ತನ್ನ ಕೈಯಾರೆ ತಾಳಿ ಕಟ್ಟಿದ್ದಾರೆ. ಅದೇ ತಾಳಿನ ಏಜೆ ತನ್ನ ಕೈಯಾರ ಕಿತ್ ಹಾಕಿದ್ದಾರೆ. ಏಜೆನೆ ಲೀಲಾ ಅತ್ತೆ ಕುತ್ತಿಗೆ ಇನ್ನೊಂದ್ಸಲ ತಾಳಿ ಕಟ್ತಾರೆ. ಅದ್ ನಾನು ಬದುಕಿರೋವರೆಗೂ ಸಾಧ್ಯ ಇಲ್ಲ. ಕಟ್ಟಕ್ ನಾನು ಬಿಡೋದೂ ಇಲ್ಲ. ಬೇಡ ಅಕ್ಕ, ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ದೀರಾ. ಇದನ್ನ ಈಗಲೇ ಹೊರದಾಕ್ತೀರಿ. ಲಕ್ಷ್ಮಿ, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ ನಿನ್ಗೆ? ಈ ಮನೆಯಲ್ಲಿ ನಿಂದು ಅಂತ ಯಾವ ಸ್ಥಾನನೂ ಇಲ್ಲ. ಎಲ್ಲಿವರೆಗೂ ನೀನ್ ನಮ್ ಜೊತೆಗಿದ್ಯೋ ಅಲ್ಲಿವರೆಗೂ ನಿಂದು ಅಂತ ಒಂದು ಸ್ಥಾನ ಇತ್ತು. ಅದು ಸಹ ನಾವು ನಿನಗೆ ಕೊಟ್ಟ ಭಿಕ್ಷೆ. ನೀ ಯಾವತ್ತು ನಮ್ಮನ್ನ ಬಿಟ್ಟು ಆ ಲೀಲಾ ಹತ್ರ ಹೋದ್ಯೋ ಅವತ್ತೇ ಅದನ್ನು ಕಳ್ಕೊಂಡೆ. ಈ ಸತ್ಯ ನಿನಗೂ ಗೊತ್ತು. ನೀನ್ ಈ ಮನೆಯಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಲಕ್ಷ್ಮಿ. ಏಜೆ ಮಗನ್ನ ಮದುವೆ ಆಗಿದ್ಯಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನಗೆ ಈ ಮನೇಲಿ ಜಾಗ ಇದೆಯೇ ಹೊರತು ಅದನ್ನ ಸ್ಥಾನ ಅಂತ ತಿಳ್ಕೊಳ್ಳೋದು ದೊಡ್ಡ ತಪ್ಪು. ನಮ್ಮ ಜೊತೆ ಇದ್ದಾಗ ಏಜೆ ಸೊಸೆ ಅಂದ್ರಲ್ಲಿ ಒಬ್ರು ಅಂತ ಕರಿತಾ ಇದ್ರೆ ಹೊರತು ಏಜೆ ಸೊಸೆ ಅಂತ ಇಂಡಿಪೆಂಡೆಂಟ್ ಆಗಿ ನಿನಗೆ ಯಾವತ್ತೂ ಐಡೆಂಟಿಟಿ ಇಲ್ಲ. ನಾನು ನೀನು ಸರು 3 ಜನ ಒಟ್ಟಿಗಿದ್ದಾಗ ದುರ್ಗನ್ ಓರ್ಗಿತ್ತಿ ಇವಳು ಅಂತ ಕರಿತಿದ್ರೆ ಹೊರತು ನಿನಗೆ ಅಂತ ಸಪರೇಟ್ ಆಗಿ ಯಾವತ್ತೂ ಯಾರು ರೆಸ್ಪೆಕ್ಟ್ ಕೊಟ್ಟಿಲ್ಲ. ಇನ್ನು ನೀನ್ ನಮ್ಮನ್ ಬಿಟ್ಟು ಹೋದ್ಮೇಲೆ ಆ ಲೀಲನ್ ದರಿದ್ರ ನಿನಗೂ ಒಕ್ಕರ್ಸ್ಕೊಂಡಿದೆ. ಬರ್ದಿಟ್ಕೊ, ಆ ಲೀಲಾನ ಈ ಮನೆಯಿಂದ ಹೊರಗಡೆ ಹಾಕ್ತೀನಿ. ಅವಳು ಹಿಂದೆ ಸೊನ್ನೆ ತರ ನಿಂತಿರೋ ನಿನ್ನನ್ನು ಈ ಮನೆಯಿಂದ ಹೊರಗಡೆ ಹಾಕ್ತೀನಿ. ಆಗ ಅವಳು ಚೇಲ ಆಗಿ ಬೀದಿ ಬೀದಿ ಸುತ್ತಬೇಕಾಗತ್ತೆ. ನಿಮ್ಮಂತವರೆಲ್ಲ ಇನ್ನೊಬ್ರ ಹಿಂದೆ ನಿಂತ್ಕೊಂಡು ಸೈಡಲ್ಲಿ ಬಂದು ಸೈಡಲ್ಲಿ ಹೋಗೋಂಥವ್ರು. ನಿನ್ನ ಸ್ಥಾನ ಏನು ಅಂತ ಅರ್ಥ ಮಾಡ್ಕೊಂಡು ಸುಮ್ಮನಿದ್ರೆ ಸರಿ. ಇಲ್ಲ ಅಂದ್ರೆ ಇನ್ನೊಂದು ಕೊಟ್ಟು ಬುದ್ಧಿ ಕಲಿಸ್ಬೇಕಾಗತ್ತೆ. ಏನ್ ವಿಶ್ವರು? ನೋಡಿ ಮೇಡಮ್. ಲಕ್ಷ್ಮಿ, ಯಾಕೆ ಅಳ್ತಿದ್ಯಾ? ವಿಶ್ವರು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ. ಲಕ್ಷ್ಮಿ, ಏನಾಯ್ತು ಲಕ್ಷ್ಮಿ, ಹೇಳು. ಲಕ್ಷ್ಮಿ, ನಿಮ್ಮ ಮನೇಲಿ ಏನಾದರೂ ಆರೋಗ್ಯವಾಗಿದ್ದಾರೆ ತಾನೆ? ಯಾರಿಗಾದ್ರೂ ಏನಾದರೂ ಆಗಿದೆಯಾ? ಏನಾದರೂ ಫೋನ್ ಬಂದಿತ್ತಾ? ಪ್ಲೀಸ್ ಹೇಳು ಲಕ್ಷ್ಮಿ. ನಿಂಗೆ ಯಾರಾದ್ರೂ ಏನಾದರೂ ಬೈದ್ರಾ? ಪ್ಲೀಸ್ ಲಕ್ಷ್ಮಿ ಹೇಳು. ನೀನು ಈ ಥರ ಅಳ್ತಾ ಇದ್ರೆ ನನ್ನ ಕೈ ಕಾಲೇ ಆಡಲ್ಲ. ಪ್ಲೀಸ್ ಹೇಳು ಲಕ್ಷ್ಮಿ. ಏನು ಅಂತ ಹೇಳಿ ಅಂತೆ, ಏನು ಅಂತ ಹೇಳಿ. ಈ ಮನೆ ಏನೋ ದೊಡ್ಡದಾಗಿದೆ, ಮನೆ ತುಂಬಾ ಜನ ಏನೋ ಇದ್ದಾರೆ. ಅದು ಫಸ್ಟ್ ಟೈಮ್ ನಾನು ಒಂಟಿ ಅಂತ ಅನ್ಸ್ಬಿಡ್ತು ಅಂತೆ. ನಾನು ಒಂಟಿ ಅಂತ ಅನ್ಸ್ಬಿಡ್ತು. ಅಯ್ಯೋ ಲಕ್ಷ್ಮಿ, ನೀನ್ ಒಂಟಿ ಅಲ್ಲ, ನಾವ್ ಎಲ್ಲರೂ ಇದೀವಿ. ನಾನಿದ್ದೀನಿ, ವಿಶ್ವರೂಪ್ ಇದ್ದಾರೆ, ಅಜ್ಜಿ ಇದ್ದಾರೆ, ನನ್ ಗಂಡ ಇದ್ದಾರೆ. ನಾವೆಲ್ಲರೂ ಇದೀವಲ್ವಾ? ನೀನ್ ಒಂಟಿ ಅಂತ ಹೇಗ್ ಅನ್ಸುತ್ತೆ? ದಡ್ಡಿ ನೀನು. ಹೌದು ಅಂತೆ, ನಾನ್ ದಡ್ಡಿನಿ. ಇಷ್ಟು ದಿನ ಕೆಟ್ಟವ್ರ ಸವಾಸ ಮಾಡ್ತಿದ್ದೆ, ಆಗ ಎಲ್ಲಾನು ಚೆನ್ನಾಗಿರೋ ತರ ಅನಿಸ್ತಿದ್ದು. ಈಗ ಬುದ್ಧಿ ಬಂದ್ಮೇಲೆ ಒಳ್ಳೆಯವ್ರ ಜೊತೆ ಇದೀನಲ್ಲ, ನನ್ ಯಾಕಾರು ಅವ್ರ ಸವಾಸ ಮಾಡಿದ್ರೆ ನನ್ನಂತ ದಡ್ಡಿನೇ ಯಾರು ಇಲ್ಲ ಅಂತ ಅನಿಸ್ತಿದೆ ಅಂತೆ. ನನ್ ಗಂಡ ಕೆಲ್ಸ ಅಂತ ಫಾರಿನ್ ಅಲ್ಲಿ ಇದ್ದಾರೆ. ನೀವು ಈಗ ತಾನೇ ಸಂಸಾರನ ಶುರು ಮಾಡ್ಕೊಂಡಿದ್ದೀರಾ. ಅಜ್ಜಿಗೆ ನೀವಿಬ್ರದೇ ಚಿಂತೆ. ಇದ್ರ ಮಧ್ಯದಲ್ಲಿ ನಾನು ಎಲ್ಲಿ ನಿಂತಿದ್ದೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತೆ. ಕಣ್ ಮುಚ್ಕೊಂಡು ನೋಡಿದ್ರೆ ನಾನು ಈ ಮನೆಯಿಂದ ಎಲ್ಲೋ ದೂರದಲ್ಲಿದ್ದೀನಿ ಅಂತ ಅನಿಸ್ತಾ ಇದೆ.
ಲಕ್ಷ್ಮಿ, ಇಲ್ಲಿ ನೋಡು, ನೀನು ಒಂಟಿ ಅಲ್ಲ. ನಿನ್ನ ಒಂಟಿಯಾಗಿರೋದಕ್ಕೆ ನಾನು ಬಿಡೋದು ಇಲ್ಲ. ಒಂಟಿತನ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನು ಅನುಭವಿಸಿರೋ ಒಂಟಿತನನ ನನ್ನ ಸೊಸೆ ಅನುಭವಿಸೋಕ್ಕೆ ನಾನು ಬಿಡಲ್ಲ ಲಕ್ಷ್ಮಿ. ಕೊನೆ ಉಸಿರಿರೋವರೆಗೂ ನಾನು ನಿನ್ನ ಜೊತೆ ಇರ್ತೀನಿ. ನೀನು ನನ್ನ ಮುಂದೆ ಇದೆ ಅಂತ ನಾನು ಈ ಮಾತು ಹೇಳ್ತಿಲ್ಲ. ನೊಂದಿರೋ ಪ್ರತಿ ಹೆಣ್ಣಿಗೂ ಇನ್ನೊಂದು ಹೆಣ್ಣು ಜೊತೆಯಾಗಿ ನಿಲ್ಬೇಕು. ಅದು ಹೆಣ್ಣಿನ ಧರ್ಮ. ನೀವೇನೇ ಹೇಳೋದು ನನಗೆ ಸಮಾಧಾನ ಆಗ್ತಿಲ್ಲ ಅತ್ತೆ. ಈ ಮನೇಲಿ ನನಗೆ ಅಂತ ಒಂದು ಸ್ಥಾನ ಇಲ್ವಂತೆ. ನಾನು ಆಟಕ್ಕುಂಟು ಲೆಕ್ಕಕ್ಕಿಲ್ವಂತೆ. ನಾನು ಈ ಮನೆಗೆ ಸೊಸೆಯಾಗೆ ಬಂದಿರೋದು ಅಂತೆ. ನನಗೆ ಅಂತ ಒಂದು ಸ್ಥಾನ ಇದೆ ಅಂದ್ರೆ ಏನರ್ಥ? ನಾನಷ್ಟು ಕೀಳ ಅಥವಾ ಒಂದು ಚಿಟಿಕೆ ಗಾತ್ರದಷ್ಟು ಬೆಲೆ ಇಲ್ವಾ ಅಂತೆ? ಲಕ್ಷ್ಮಿ, ನೋಡು ಲಕ್ಷ್ಮಿ, ತುಂಬಿದ ಮನೆ ನಗ್ಬೇಕು ಅಂದ್ರೆ ಅತ್ತೆ ಸೊಸೆ ಹೇಗಿರ್ಬೇಕು ಅಂತ ನಾವಿಬ್ರು ತೋರಿಸಿದ್ದೀವಿ. ಇದಕ್ಕೆ ಕಾರಣ ನೀನು. ಈ ಮನೆ ಖುಷಿಯಾಗಿದೆ ಅಂದ್ರೆ ಅದಕ್ಕೆ ಕಾರಣ ನೀನು. ತುಂಬಾ ದೊಡ್ಡ ಮನಸ್ಸಿರೋರೆ ಇನ್ನೊಬ್ರು ಮುಖದಲ್ಲಿ ನಗು ಮೂಡಿಸೋದು, ಅವ್ರ ಮನಸ್ಸಲ್ಲಿ ನೆಮ್ಮದಿ ತರೋದು. ಇಂಥ ಮನಸ್ಸಿರೋ ನಿನಗೆ ಯಾರು ತಾನೇ ನೋವು ಮಾಡಿದ್ದು? ದುರ್ಗಾ ಮೇಡಮ್. ಲಕ್ಷ್ಮಿ, ಮೇಡಮ್ ಎಲ್ಲೋಗ್ತಿದ್ದೀರಾ? ದೆವ್ವ ಬಿಡ್ಸಕ್ಕೆ. ಲೀಲಾ, ಅಲ್ಲ, ನಿನಗೆ ಅತ್ತೆ ನಾನು. ಮಾತು ಹಿಡಿತದಲ್ಲಿರ್ಲಿ. ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ನಿನ್ನಿಂದ ಕಲಿಬೇಕಾಗಿಲ್ಲ. ದೇವ್ರಿಗೆ ಮಂತ್ರದಲ್ಲಿ ಪೂಜೆ ಮಾಡ್ತಾರೆ, ನಿನ್ನಂತವ್ರಿಗೆ ಬೈಗುಳದಲ್ಲಿ ಪೂಜೆ ಮಾಡಬೇಕು. ಓ, ಇವಳ ಪರ ವಕಾಲತ್ ಮಾಡಕ್ ಬಂದಿದ್ಯಾ? ಲಕ್ಷ್ಮಿ ನನ್ ಸೊಸೆ. ಯಾವ್ದೇ ಸೊಸೆಗೆ ಅನ್ಯಾಯ ಆದ್ರೂ ಅದನ್ನ ನೋಡ್ಕೊಂಡು ಸುಮ್ನೆ ಕೂರೋ ಅತ್ತೆ ಅಲ್ಲ ನಾನು. ಅತ್ತೆ ಬಿಡಿ ಅತ್ತೆ, ಇಂಥವ್ರ ಹತ್ರ ಏನ್ ಮಾತು? ಅಬ್ಬಬ್ಬಾ, ಲಕ್ಷ್ಮಿ ಏನಿದು? ಈ ಮನೇಲಿ ಲೀಲಾ ಮಾತ್ರ ಆಕ್ಟಿಂಗ್ ಮಾಡ್ತಾಳೆ ಅನ್ಕೊಂಡಿದ್ದೆ. ಇವಳ ಜೊತೆ ಸೇರ್ಕೊಂಡು ನೀನು ಆಕ್ಟಿಂಗ್ ಕಲ್ತಿದ್ಯಾ? ಪರವಾಗಿಲ್ವೇ? ಸಹವಾಸ ಅನ್ನೋದು ಒಳ್ಳೇದು ಕೆಟ್ಟದ್ದು ಎರಡು ಕಲ್ಸುತ್ತೆ. ಇಷ್ಟು ದಿನ ನಿನ್ ಜೊತೆಗಿದ್ದವಳು ಈಗ ನನ್ನ ಹತ್ರ ಬಂದಾಳೆ ಅಂದ ತಕ್ಷಣ ಅವಳಿಗೆ ಬಾಯಿಗೆ ಬಂದಾಗ ಮಾತಾಡ್ತೀಯಾ? ನಿನ್ನ ನೀನ್ ಏನಂತ ತಿಳ್ಕೊಂಡಿದ್ಯಾ? ಇದು ತುಂಬಿದ ಮನೆ. ಇಲ್ಲಿ ನಿನಗ್ ಬದುಕಕ್ಕೆ ಎಷ್ಟು ಹಕ್ಕಿದ್ಯೋ ಅಷ್ಟು ಹಕ್ಕು ಈ ಮನೇಲಿರೋ ಪ್ರತಿಯೊಬ್ಬರಿಗೂ ಇದೆ. ಆ ಹಕ್ಕನ್ನ ಕೇಳಿ ಪಡ್ಕೊಳ್ಳೋ ದರಿದ್ರ ನಂಗಿನ್ನೂ ಬಂದಿಲ್ಲ. ನಾನ್ ಈ ಮನೆಗೆ ಕಾಲಿಟ್ಟ ದಿನದಿಂದ ಆ ಹಕ್ಕು, ಆ ಅಧಿಕಾರ ನನ್ನನ್ನ ಹುಡುಕೊಂಡು ಬಂದಿದೆ. ಅದನ್ನ ನೀನ್ ನೆನ್ಪಿಟ್ಕೊ. ನೀನ್ ಈ ಮನೆಗೆ ಬಂದಾಗ ನೀನ್ ಯಾವ ಸ್ಥಾನದಲ್ಲಿದ್ದೆ, ನೀನ್ ಎಲ್ಲಿದ್ದೆ, ನಿನಗ್ ಎಷ್ಟು ಹಕ್ಕು, ಎಷ್ಟು ಅಧಿಕಾರ ಇತ್ತು ಅನ್ನೋದನ್ನ ನೀನ್ ಹಿಂದೆ ನಿಂತಿದಾರಲ್ಲ ಈ ಚೇಲಾಗಳು, ಅವ್ರಿಗೆ ಚೆನ್ನಾಗಿ ಗೊತ್ತಿದೆ.
ನೀನ್ ಮರ್ತಿದ್ರೆ ಅವ್ರನ್ನ ಕೇಳು. ಏನ್ ವಿಶ್ವರು ಮರ್ತು ಬಿಟ್ರಾ? ಇಲ್ಲ ಮೇಡಮ್ಗೆ ಮರೆಯುವಂಥ ಅನ್ಯಾಯ ನೀವೇನು ಮಾಡಿಲ್ವಲ್ಲ ಮೇಡಮ್. ನಾನು ಇರೋವರೆಗೂ ಅದು ನೆನಪಿರುತ್ತೆ. ಮತ್ತೆ ಅಷ್ಟೆಲ್ಲ ನೆನ್ಪಿದ್ದು ನನ್ನ ಮುಂದೆ ಬಂದು ಹಾರಾಡ್ತಿದ್ದಾಳಲ್ಲ, ಎಷ್ಟೇ ಧೈರ್ಯ ನಿಂಗೆ? ನಿನ್ ಮುಂದೆ ಹಾರಾಡಕ್ಕೆ ಧೈರ್ಯ ಬೇಡ್ವೆ? ಸತ್ಯ ಸತ್ಯ ಬಂದಿದ್ರೆ ಸಾಕು. ಯಾವುದೇ ಸತ್ಯ? ಏಜೆನ ಮೋಸದಿಂದ ಮದ್ವೆ ಆಗಿ ಈಗ ಅವ್ರನ್ನ ಬುಟ್ಟಿಗೆ ಹಾಕೊಂಡು ನಿನ್ ಸೆರ್ಗಲ್ ಗಂಟ್ ಹಾಕೊಳಕ್ ನೋಡ್ತಾ ಇದೆಯಲ್ಲ, ಇದಲ್ವಾ ಸತ್ಯ? ಗಂಡ ಹೆಂಡತಿನ ಪ್ರೀತಿಸಿಯೋಳ್ ಜೊತೆಗಿರ್ಬೇಕು ಅನ್ನೋದನ್ನ ಸೆರ್ಗಲ್ ಗಂಡ ಹಾಕೊಳ್ಳೋದು ಅಂತ ಹೇಳ್ತಿದ್ಯಲ್ಲ, ನೀನು ಹೆಣ್ಕುಲಕ್ಕೆ ಅವಮಾನ. ನಾಳೆ ದಿನ ನಿನ್ ಗಂಡ ನಿನ್ ಜೊತೆಲಿರ್ಬೇಕು ಅಂತ ಅನ್ಕೊಂಡಾಗ ಅದನ್ನು ಸೆರ್ಗಲ್ಲಿ ಗಂಟ ಹಾಕೊಳ್ಳೋದು ಅಂತ ಹೇಳ್ತೀಯ ಅಥವಾ ಬುಟ್ಟಿಗೆ ಹಾಕೊಳ್ಳೋದು ಅಂತ ಹೇಳ್ತೀಯ? ಲೀಲೋ, ಹೌದು ನಾನೇ. ಇಷ್ಟು ದಿನ ಅಯ್ಯೋ ಪಾಪ ಅಂತ ಬಿಟ್ಟಿದ್ದಕ್ಕೆ ಮಿತಿ ಮೀರ್ಬಿಟ್ಟಿದ್ಯಾ. ಇದಕ್ಕೆಲ್ಲ ಒಂದು ಕೊನೆ ಕಾಣಿಸ್ತೀನಿ. ಇನ್ 10 ನಿಮಿಷದಲ್ಲಿ ಏಜೆ ಬರ್ತಾರೆ. ನೀನು ಇಲ್ಲೇ ಇರಬೇಕು, ನಾವು ಇಲ್ಲೇ ಇರ್ತೀವಿ. ನೀನಿಷ್ಟು ದಿನ ಏನೇನ್ ಮಾಡಿದ್ಯೋ ಆ ಕರ್ಮ ಕಾಂಡ ಎಲ್ಲ ಏಜೆ ಮುಂದೆ ಬಿಚ್ಚಿಡ್ತೀನಿ. ಮೇಡಮ್, ನಾನು ಹೇಳೋದು ಸ್ವಲ್ಪ ಕೇಳಿ ಮೇಡಮ್. ಸುಮ್ಮನೆ ರೀ ವಿಶ್ವರೂಪ್. ಅಯ್ಯೋ ಪಾಪ ನೋವಾಗುತ್ತೆ, ಬೇಜಾರಾಗುತ್ತೆ ಅಂತ ಅನ್ಕೊಂಡೆ ಇವ್ರನ್ನ ನಾವು ಬೆಳೆಯಕ್ ಬಿಟ್ಟಿದ್ದೀವಿ. ಇವ್ರು ಒಳ್ಳೆಯವರು, ಸುಮ್ಮನೆ ಇರ್ತಾರೆ ಅಂತ ವೀಕ್ನೆಸ್ ಆಗಿ ತಗೋತೀರಲ್ಲ, ಅದು ನೀವು ಮಾಡೋ ದೊಡ್ಡ ತಪ್ಪು. ಇನ್ಮೇಲಿಂದ ಮುಲಾಜಲ್ ಬದುಕಿದ್ ಸಾಕು. ಇನ್ನೇನಿದ್ರು ಡೈರೆಕ್ಟ್ ಹಿಟ್ಟೆ. ಏನು ಹೆದರ್ಸ್ತಾ ಇದ್ಯಾ? ಹೌದು, ಹೆದರ್ಸ್ತಾನೇ ಇದ್ದೀನಿ. ಆದ್ರೆ ತಾವು ಹೆದರ್ಕೊಳ್ಳೋ ಲೆವೆಲ್ ಅಲ್ಲಿ ಇಲ್ವಲ್ಲ, ಅದನ್ನೆಲ್ಲ ದಾಟ್ಬಿಟ್ಟಿದ್ದೀರಾ. ಅದಕ್ಕೆ ಆಗಿದ್ದಾಗ್ಲಿ ಇವತ್ತು ಏಜೆ ಮುಂದೆ ಎಲ್ಲ ವಿಷಯ ಹೇಳ್ತೀನಿ. ಅದೇ ಈಚೆ ಬಂದು ಇದೆಲ್ಲ ಬೇಡ, ನನಗೋಸ್ಕರ ನೀವು ಯಾರು ಜಗಳಾಡೋದು ಬೇಡ. ಬನ್ನಿ ಅತ್ತೆ, ಹೋಗೋಣ. ಹೌದು ಮೇಡಮ್, ಪ್ಲೀಸ್ ನನ್ನ ಮಾತು ಕೇಳಿ. ಬೇಡ ಮೇಡಮ್. ಇದೇ ಅಂತರ ಅಕ್ಕನ ಫೋಟೋನ ನನ್ನ ಗಂಡನ್ ತೋರಿಸಿ ನಮ್ಮಿಬ್ರನ್ನ ದೂರ ಮಾಡಬೇಕು ಅಂತ ಅನ್ಕೊಂಡಿದ್ಯಾ ಅಲ್ವಾ? ನಾನು ನೋಡ್ತೀನಿ. ನನ್ನ ಗಂಡ ನನ್ನ ಮನ್ಸು ತುಂಬ ತುಂಬಿದ್ದಾರೆ. ನೀನೇನು ತೋರಿಸೋದು? ಇದನ್ನ ನಾನೇ ತೋರಿಸ್ತೀನಿ. ಇಲ್ಲ ದುರ್ಗಾ, ಏನಾಯ್ತು? ಯಾಕೆ ಹಿಂಗೆ ನಿಂತಿದ್ದೀರಾ? ರೀ, ಏನಾಯ್ತು ಅಂತ ನಾನು ಹೇಳ್ತೀನಿ. ದುರ್ಗಾ ಅವರು ಇಷ್ಟು ದಿನ ಏನೇನ್ ಮಾಡಿದ್ರು ಅನ್ನೋದನ್ನ ನಾನು ಹೇಳ್ತೀನಿ. ದುರ್ಗಾ, ನೀನೇನು ಮಾಡ್ತೇನೆ? ಅದು ಏಜೆ, ನಾನು ದುರ್ಗಾ ಅವ್ರೆ, ಸಮಾಧಾನ ಮಾಡ್ಕೊಳ್ಳಿ. ನಾನು ಹೇಳ್ತೀನಿ ಅಂತ ಹೇಳಿದ್ನಲ್ಲ. ಮನೆಗೋಸ್ಕರ ದುಡಿಯೋ ಗಂಡಸರಿಗೆ ಮನೇಲಿ ಏನಾಗ್ತಿದೆ ಅಂತ ಪೂರ್ತಿಯಾಗಿ ಎಲ್ಲ ವಿಷಯ ಗೊತ್ತಿರಲ್ಲ ರೀ. ನನ್ನಿಂದ ವಿಷಯ ಮುಚ್ಚಿಟ್ಟಿಲ್ಲ. ಏನದು ದುರ್ಗಾ? ನಾನು ಹೇಳ್ತೀನಿ ರೀ. ಏನಿಲ್ಲ ಏಜೆ, ಲೀಲಾ ಅವರು ತಮಾಷೆ ಮಾಡ್ತಾ ಇದ್ದಾರೆ, ನೀವೇನು ತಲೆ ಕೆಡಿಸ್ಕೋಬೋದು. ಇಲ್ಲ ರೀ, ನಾನು ತಮಾಷೆ ಮಾಡ್ತಿಲ್ಲ. ಅದು ಈ ವಿಷಯದಲ್ಲಿ ಸಾಧ್ಯನೇ ಇಲ್ಲ. ಲೀಲಾ ಪ್ಲೀಸ್, ಅದು ಏನೇ ಹೇಳಬೇಕಿದ್ರು ಬೇಗ ಹೇಳು.
ನನಗೆ ಪೇಷನ್ಸ್ ಇಲ್ಲ, ಮೂಡು ಸರಿ ಇಲ್ಲ. ಹೇಳ್ತೀನಿ ರೀ. ಆ್ಯಕ್ಚುಲಿ ದುರ್ಗಾ ಅವರು ಈ ಮನೆಗೋಸ್ಕರ ತುಂಬ ಮಾಡಿದ್ದಾರೆ. ಆದರೆ ಆ ವಿಷಯ ಎಲ್ಲ ನಿಮ್ಮ ತನಕ ಬರೋದೇ ಇಲ್ಲ. ಅದೇನೋ ಹೇಳ್ತಾರಲ್ಲ, ಬಲ್ಗೈಗೆ ಮಾಡಿರೋದು ಎಡಗೈಗೆ ಗೊತ್ತಾಗಬಾರ್ದು ಅಂತ. ಹಾಗೆ ನಮ್ಮ ದುರ್ಗಾ ಅವರು. ಅದಕ್ಕೆ ನಮ್ಮ ಮರುಮಾಂಗಲ್ಯ ಧಾರಣೆ ಫಂಕ್ಷನ್ ಜವಾಬ್ದಾರಿನ ದುರ್ಗಾ ಅವ್ರಿಗೆ ಕೊಟ್ಟರೆ ಅವ್ರು ಎಲ್ಲರ ಜೊತೆ ಸೇರಿ ಖುಷಿಯಾಗಿ ಅದನ್ನು ಮಾಡ್ತಾರೆ ಅಂತ ಹೇಳಕ್ಕೆ ಬಂದೆ ಅಷ್ಟೇ. ಅಷ್ಟೇ, ದಟ್ಸ್ ಫೈನ್. ದುರ್ಗಾ, ಅದೇನಿದೆ ಎಲ್ಲ ನೀನೇ ನೋಡ್ಕೊ. ಓಕೆ ಜೆ. ಇನ್ಮೇಲಾದ್ರೂ ನ್ಯಾಯವಾಗಿ ಬದುಕೋದ ಕಲೀರಿ. ಬಾ ಲಕ್ಷ್ಮಿ. ಇವತ್ತು ನನ್ನ ಬಿಟ್ಟು ತುಂಬ ದೊಡ್ಡ ತಪ್ಪು ಮಾಡ್ದೆ ಲೀಲಾ. ಇವತ್ತೇ ಏಜೆಗೆ ನೀನು ಎಲ್ಲ ಹೇಳಿದ್ದಿದ್ರೆ ನೀನು ಗೆಲ್ತಿದ್ದೆ. ಇವತ್ತು ಬಿಟ್ಟೆ. ಇನ್ನು ಮುಂದೆ ಆಟ ಏನಿದ್ರು ನಂದೆ.